ಈಗಾಗಲೇ ಒಂದು ವಾರದಿಂದ ಹೇಳುತ್ತಲೇ ಬಂದಿದ್ದೀನಿ. ಈ ಚಾನಲ್ ಡಿಮಾನಿಟೈಸ್ ಆಗಿರೋದ್ರಿಂದ ಹೊಸ ಚಾನಲ್ನಲ್ಲಿ 4 ಕಥೆಗಳು ಮುಂದುವರಿಯಲಿದೆ ಅಂತ. ಆದರೂ ಕೂಡ ಕೆಲವರಿಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಕಂಟಿನ್ಯೂ ಆಗಿ ಕತೆ ಹಾಕಿ ಅಂತ ಕಮೆಂಟ್ ಮಾಡ್ತಾನೇ ಇದ್ದೀರಾ. ಈಗಾಗಲೇ ಹೃದಯವು ಬಯಸಿದೆ ನಿನ್ನನ್ನೇ ಹಾಗೂ ಕವಲುದಾರಿ ಈ 2 ಕಥೆಗಳು ಕೂಡ ಹೊಸ ಚಾನಲ್ನಲ್ಲಿ ಹಾಕ್ತಾ ಇದ್ದೀನಿ. ಹೊಸ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡಿ. NKL ಇದು ಕತೆಗಳ ಜಗತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ಮೂಡುವುದೇ ಮೂಡಲ ಹೊನಲು ಕತೆ ಕೂಡ ಹೊಸ ಚಾನಲ್ನಲ್ಲೇ ಮುಂದುವರಿಯಲಿದೆ. ಈ ಚಾನಲ್ನಲ್ಲಿ ಹಾಕ್ತಾ ಇರೋ ಕೊನೆ ಎಪಿಸೋಡ್ ಇದು. ಈಗ ಮೂಡುವುದೇ ಮೂಡಲ ಹೊನಲು ಕತೆಯ ಮುಂದಿನ ಸಂಚಿಕೆ ಶುರು ಮಾಡೋಣ. ತುಂಬಿದ ಬಸ್ಸಿನಲ್ಲಿ ದೂರ ನಿಲ್ಲಿ ಎಂದು ಹೇಳಲು ಕೂಡ ಆಗದೆ ಅವಳೇ ಪಕ್ಕಕ್ಕೆ ಸರಿದು ನಿಂತಳು. ಆಗ ಅಲ್ಲಿಗೂ ಬಂದಾತ ಅವಳ ಬೆನ್ನಿಗೆ ತನ್ನ ಮೈಯನ್ನು ತಾಗಿಸುವುದು, ಬ್ರೇಕ್ ಹಾಕದೇ ಇದ್ದರೂ ಬೀಳುವಂತೆ ನಟಿಸಿ ಅವಳನ್ನು ಮುಟ್ಟುವುದು ಮಾಡುತ್ತಿದ್ದ. ಸಹಿಸೋ ಅಷ್ಟು ಸಹಿಸಿದವಳು, ರೀ ಮಿಸ್ಟರ್, ಸ್ವಲ್ಪ ದೂರ ನಿಲ್ಲಿ ಎಂದು ರೇಗಿದಳು ಅವನ ಮೇಲೆ ಭೂಮಿ. ನಾನೇನೋ ಬೇಕು ಅಂತ ನಿಮ್ಮ ಹತ್ರ ಬರ್ತಾ ಇದ್ದೀನಿ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಲ್ಲ, ರಶ್ ಇದೆ ಕಾಣ್ತಾ ಇಲ್ವಾ? ದೂರ ಹೋಗು ಅಂದರೆ ಇನ್ನೆಲ್ಲಿಗೋಗಲಿ ಎಂದು ಅವಳಿಗೆ ದಬಾಯಿಸಿ ತನ್ನ ಕೆಲಸವನ್ನು ಮುಂದುವರೆಸಿದನು. ಭೂಮಿಯ ಇನ್ನೊಂದು ಬದಿಯಲ್ಲಿ ನಿಂತಿದ್ದ ಸೂರ್ಯನಿಗೂ ಅವನು ಹೇಳಿದ್ದು ಕೇಳಿಸಿತು. ಜೊತೆಗೆ ಅವನು ಮತ್ತದೇ ಕೆಲಸವನ್ನು ಮುಂದುವರಿಸುತ್ತಿರುವುದನ್ನು ನೋಡಿ ತನ್ನ ಪಕ್ಕವೇ ಭೂಮಿಯನ್ನು ನಿಲ್ಲಿಸಿಕೊಂಡು ಅವಳ ಹಿಂದೆ ತಾನೇ ನಿಂತುಕೊಂಡವನು ಅವಳನ್ನು ಪ್ರೊಟೆಕ್ಟ್ ಮಾಡುವ ರೀತಿ. ಈಗ ಭೂಮಿಯ ಬೆನ್ನ ಹಿಂದೆ ಸೂರ್ಯ ನಿಂತರೆ ಸೂರ್ಯನ ಬೆನ್ನ ಹಿಂದೆ ಆತ ನಿಂತಿದ್ದ. ಅವನು ತನಗೆ ಅಡ್ಡ ಬಂದು ನಿಂತಿದ್ದನ್ನು ನೋಡಿ ಆತನ ಮುಖ ಸಿಟ್ಟಿನಲ್ಲಿ ಕೆಂಪಾಗಿತ್ತು. ಆದರೆ ಸುತ್ತಲೂ ಜನರು ಇದ್ದ ಕಾರಣ ಈ ವಿಷಯವಾಗಿ ಅವನಿಗೆ ಬೈಯಲು ಸಹ ಆಗದೆ ಸೂರ್ಯನನ್ನೇ ಗುರಾಯಿಸಿ ಮನಸ್ಸಿನಲ್ಲಿಯೇ ಬೈದುಕೊಂಡು ನಿಂತನು. ಆತನ ಕಡೆ ಒಮ್ಮೆ ಚೂಪು ನೋಟ ಬೀರಿದ ಸೂರ್ಯ ನಂತರ ಮುಂದೆ ತಿರುಗಿ ನಿಂತನು. ಇತ್ತ ಕಡೆ ತನ್ನನ್ನು ರಕ್ಷಣೆ ಮಾಡುವ ರೀತಿ ಅಷ್ಟು ಹತ್ತಿರದಲ್ಲಿ ನಿಂತಿದ್ದ ಸೂರ್ಯನನ್ನು ನೋಡಿ ಹುಡುಗಿಯ ಹೃದಯದಲ್ಲಿ ನಗಾರಿ ಬಾರಿಸಲು ಶುರುವಾಗಿತ್ತು. ಅವನು ತನ್ನೆಡೆಗೆ ತೋರಿಸುವ ಸಣ್ಣ ಕಾಳಜಿಯೇ ಸಾಕು ಅವಳ ದಿನವನ್ನು ಮತ್ತಷ್ಟು ಸುಂದರಗೊಳಿಸಲು. ನಸುನಕ್ಕು ಹಿಂದೆ ತಿರುಗಿ ಸೂರ್ಯನ ಕಣ್ಣುಗಳನ್ನೇ ದಿಟ್ಟಿಸಿದಳು ಭೂಮಿ. ಅದೇನೋ ಆಕರ್ಷಣೆ ಆ ಕಣ್ಣುಗಳಲ್ಲಿ. ಅಷ್ಟರಲ್ಲೇ ಬಸ್ಸು ತಡಕ್ಕನೆ ನಿಂತಾಗ ಹಿಂದೆ ತಿರುಗಿ ನಿಂತಿದ್ದ ಭೂಮಿ ನಿಯಂತ್ರಣ ತಪ್ಪಿ ಸೂರ್ಯನ ಎದೆಗೊರಗಿದಳು. ಆಗ ಕೂಡಲೇ ಒಂದು ಕೈಯಲ್ಲಿ ಅವಳನ್ನು ಬಳಸಿದ ಸೂರ್ಯ, ಹುಷಾರಾಗಿ ನಿಲ್ಲಿ ಎಂದನು. ಅವನಿಂದ ಹಿಂದೆ ಸರಿದು ನಿಂತವಳು ಮಂದಹಾಸ ಬೀರಿ ಸರಿ ಎನ್ನುವಂತೆ ತಲೆಯಾಡಿಸಿದವಳ ಕೆನ್ನೆಗಳು ಕೆಂಬಣ್ಣಕ್ಕೆ ತಿರುಗಿದವು. ಬಸ್ಸಿನಿಂದ ಕೆಳಗೆ ಇಳಿಯುವವರೆಗೂ ಹುಡುಗಿ ಅದೇ ಗುಂಗಿನಲ್ಲಿದ್ದಳು. ಸೂರ್ಯ, ನೀವೇನು ತಿಂತೀರಾ? ಪಾನಿಪುರಿ, ಗೋಬಿ, ಸ್ಯಾಂಡ್ವಿಚ್, ವಡಾಪಾವ್ ಎಲ್ಲ ಇದೆ, ನಿಮ್ಗೇನು ಬೇಕು ಕೇಳಿದಳು ತನ್ನ ಎದುರು ಇದ್ದ ಸಾಲು ಸಾಲು ಗಾಡಿಗಳನ್ನು ನೋಡುತ್ತಾ. ಇಲ್ಲ, ನನಗೇನು ಬೇಡ, ನಿಮ್ಗೇನು ಬೇಕೋ ಅದನ್ನು ತಿನ್ನಿ ಎಂದನು. ಏನು, ಇಲ್ಲಿವರೆಗೂ ಬಂದು ತಿನ್ನಲ್ಲ ಅಂತಿದ್ದೀರಲ್ಲ, ಮತ್ತ್ಯಾಕೆ ಅಲ್ಲಿಂದ ಇಲ್ಲಿ ತನಕ ಬರಬೇಕಾಗಿತ್ತು ಎಂದಳು ಮುಖ ಊದಿಸಿ. ಅದು ನಿಮಗೆ ತಿನ್ನೋ ಹಾಗಾಗಿದೆ ಅಂದ್ರಲ್ಲ, ಅದಕ್ಕೆ ಬಂದಿದ್ದಷ್ಟೆ. ನನಗಿದೆಲ್ಲ ಅಭ್ಯಾಸ ಇಲ್ಲ, ನೀವು ತಿನ್ನಿ. ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದು ನಾನು. ಈಗ ನಾನೊಬ್ಬಳೇ ತಿನ್ನಲ? ನಾನೊಬ್ಬಳೇ ತಿನ್ನೋ ಹಾಗಿದ್ರೆ ಏನೂ ಬೇಡ, ಬನ್ನಿ ಮನೆಗೆ ಹೋಗೋಣ ಎಂದು ಹೊರಟವಳನ್ನು ನೋಡಿ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಈಗೇನು ಮಾಡೋದು ಎನ್ನುವಂತೆ ಅವಳನ್ನೇ ನೋಡುತ್ತಾ ನಿಂತ. ಅವನಿಗೆ ಈ ರೀತಿಯ ಹೊರಗಿನ ಫುಡ್ ತಿಂದು ಅಭ್ಯಾಸ ಇರಲಿಲ್ಲ. ಜೊತೆಗೆ ಅವುಗಳೆಲ್ಲ ಇಷ್ಟ ಕೂಡ ಆಗ್ತಾ ಇರಲಿಲ್ಲ. ಹಿಂದೊಮ್ಮೆ ಲಾವಣ್ಯ ಜೊತೆ ಹೊರಗೆ ಬಂದಾಗ ಅವಳ ಒತ್ತಾಯಕ್ಕೆ ಮಣಿದು ತಿಂದಿದ್ದ ಅಷ್ಟೆ. ಅದು ಬಿಟ್ಟರೆ ಇಲ್ಲಿವರೆಗೂ ಮತ್ತೆ ತಿಂದೇ ಇಲ್ಲ. ತನ್ನಿಂದ 10 ಹೆಜ್ಜೆ ಮುಂದೆ ಹೋಗಿ ಮುನಿಸಿನಿಂದ ನಿಂತವಳ ಬಳಿ ಬಂದು, ಭೂಮಿ, ಅರ್ಥ ಮಾಡ್ಕೊಳ್ಳಿ, ನನಗೆ ಈ ರೀತಿ ಫುಡ್ನೆಲ್ಲ ತಿಂದು ಅಭ್ಯಾಸ ಇಲ್ಲ. ಇವಕ್ಕೆಲ್ಲ ಟೇಸ್ಟಿಂಗ್ ಪೌಡರ್ ಅದು ಇದು ಅಂತ ಏನೇನೋ ಹಾಕಿರ್ತಾರೆ. ಇದನ್ನೆಲ್ಲ ತಿಂದರೆ ನನಗೆ ಆರೋಗ್ಯ ಕೆಡುತ್ತೆ.
ಅವೆಲ್ಲ ನನ್ನ ಬಾಡಿಗೆ ಅಡ್ಜಸ್ಟ್ ಆಗಲ್ಲ ಎಂದನು ಅವಳನ್ನು ಕನ್ವಿನ್ಸ್ ಮಾಡುವ ಧ್ವನಿಯಲ್ಲಿ. ಅವನು ಹಾಗೆ ಹೇಳಿದಾಗ ಭೂಮಿಗೂ ಅವನು ಹೇಳಿದ್ದು ಸರಿ ಎನಿಸಿ ಅವಳ ಮುನಿಸು ಇಳಿದಿತ್ತು. ಪ್ಲೀಸ್ ಬೇಜಾರಾಗಬೇಡಿ ಎಂದು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿಕೊಂಡವನನ್ನು ನೋಡಿದ ಭೂಮಿ, ಸೂರ್ಯ, ನೀವು ಯಾಕೆ ಇಷ್ಟೊಂದು ಒಳ್ಳೆಯವರು? ನನಗೇನೇ ಮಾಡಿದರೂ ಕೋಪ ಮಾಡ್ಕೊಳ್ದೆ ಸಿಡುಕದೆ ಸಮಾಧಾನವಾಗಿ ಹೇಳಿ ಅರ್ಥ ಮಾಡಿಸ್ತಿದ್ದೀರಲ್ಲ, ಅದೇ ಪ್ರತಿ ಸಲ ನನ್ನ ಮನಸ್ಸು ನಿಮ್ಮ ಕಡೆ ಜಾರೋ ಹಾಗೆ ಮಾಡೋದು. ಕೆಲವರು ಹೇಳ್ತಾರೆ ಹುಡುಗಿರಿಗೆ ಯಾವಾಗಲೂ ರಫ್ ಆ್ಯಂಡ್ ಟಫ್ ಆಗಿರೋ ಡೋಂಟ್ ಕೇರ್ ಆ್ಯಟಿಟ್ಯೂಡ್ ಇರೋ ಹುಡುಗರು ಇಷ್ಟ ಆಗ್ತಾರೆ ಅಂತ. ಆದರೆ ಅಂಥ ಹುಡುಗರಿಗಿಂತ ನಿಮ್ಮ ಹಾಗೆ ಇನ್ನೋಸೆಂಟ್ ವ್ಯಕ್ತಿಗಳು, ಸದೃದಯಿ ಮನಸ್ಸಿರೋರನ್ನು ಪಡೆಯಲು ನಿಜಕ್ಕೂ ಪುಣ್ಯ ಮಾಡಿರಬೇಕು. ಆದರೆ ನಿಮ್ಮ ಒಳ್ಳೆ ಗುಣನೇ ನಿಮಗೆ ಮುಳುವಾಯಿತು. ನಿಮ್ಮ ಒಳ್ಳೆತನನೇ ನಿಮಗೆ ಕೇಡಾಯಿತು. ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ಮೋಸ ಮಾಡಿ ಕೊನೆಗೆ ನಿಮಗೆ ನೋವು ಕೊಟ್ಟು ಹೋದರು ಎಂದು ಮನಸ್ಸಲ್ಲೇ ಹೇಳಿಕೊಂಡು ಬೇಸರ ಪಟ್ಟುಕೊಂಡಳು. ಭೂಮಿ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿರುವವಳನ್ನು ಎಚ್ಚರಿಸುವಂತೆ ಕೂಗಿದ. ಸೂರ್ಯ, ನೀವು ಹೇಳಿದ್ದು ಸರಿ, ಬನ್ನಿ ಮನೆಗೆ ಹೋಗೋಣ ಎಂದಳು ಎಚ್ಚೆತ್ತು. ನೋಡಿ ಭೂಮಿ, ನಿಮಗಿಷ್ಟ ಆದರೆ ನೀವು ತಿನ್ನಿ, ಅಪರೂಪಕ್ಕೆ ಒಮ್ಮೆ ತಿಂದರೆ ಏನೂ ಆಗಲ್ಲ. ಆದರೆ ನಾನು ನನ್ನ ಬಗ್ಗೆ ಹೇಳಿದ್ದು ಅಷ್ಟೆ. ನಾನು ಹೇಳಿದೆ ಅನ್ನೋ ಕಾರಣಕ್ಕೆ ಸುಮ್ಮನಾಗೋದು ಬೇಡ ಎಂದನು. ಅಷ್ಟು ಆಸೆಯಿಂದ ಬಂದು ಈಗ ತನ್ನ ಕಾರಣದಿಂದ ಹಾಗೆ ವಾಪಸ್ ಹೋಗುವುದು ಬೇಡವಾಗಿತ್ತು. ಆ ಥರ ಏನೂ ಇಲ್ಲ. ಒಂದು ರೀತಿ ನೀವು ಹೇಳಿದ್ದು ಸರಿ ಇದೆ. ಇವುಗಳನ್ನೆಲ್ಲ ತಿಂದರೆ ಆರೋಗ್ಯ ಕೆಡುತ್ತೆ ಅಂತ ಗೊತ್ತಿದ್ದು ತಿನ್ನೋದು ತಪ್ಪು. ಇನ್ಮೇಲೆ ನಾನು ಕೂಡ ಇದನ್ನೆಲ್ಲ ತಿನ್ನಲ್ಲ ಎಂದು. ಬಟ್ ನಂದೊಂದು ಕಂಡೀಷನ್ ಇದೆ. ಮನೆಗೆ ಹೋದ್ಮೇಲೆ ನೀವೇ ನಿಮ್ಮ ಕೈಯಾರೆ ಏನಾದರೂ ಸ್ವೀಟ್ ಮಾಡಿಕೊಡ್ಬೇಕು ನನಗೋಸ್ಕರ. ಆಗ ನನ್ನ ಆಸೆನೂ ಈಡೇರುತ್ತೆ, ನಿಮಗೂ ಸಮಾಧಾನ ಆಗುತ್ತೆ. ಏನಂತೀರಾ ಎಂದು ಕಣ್ಣು ಮಿಟುಕಿಸಿ ನಕ್ಕಳು. ಹಾಂ ಸರಿ ಎಂದು ಒಪ್ಪಿಕೊಂಡಿದ್ದನ್ನು ನೋಡಿ ಅವಳಿಗೂ ಖುಷಿಯಾಗಿತ್ತು. ನಂತರ ಇಬ್ಬರು ಬಸ್ ಸ್ಟಾಪ್ ಕಡೆ ಹೆಜ್ಜೆ ಹಾಕಿದರು. ಅಷ್ಟರಲ್ಲಿ ಫುಟ್ಪಾತ್ ಗೋಡೆಯ ಮೇಲೆ ಮೂವಿ ಒಂದರ ಪೋಸ್ಟರ್ ಹಾಕಿರುವುದು ಕಾಣಿಸಿತು. ಅದನ್ನು ನೋಡಿದವಳು, ಸೂರ್ಯ, ಹೊಸ ಮೂವಿ ರಿಲೀಸ್ ಆಗಿದೆ, ಹೇಗೋ ಥಿಯೇಟರ್ ಇಲ್ಲೇ ಪಕ್ಕದಲ್ಲಿದೆ, ನೈಟ್ ಶೋ ಮುಗಿಸ್ಕೊಂಡು ಹೋಗೋಣ ಎಂದಳು ತನ್ನ ಕಣ್ಣುಗಳನ್ನು ಅಗಲಿಸಿ. ಅವನ ಜೊತೆ ಹೆಚ್ಚು ಹೆಚ್ಚು ಸಮಯ ಕಳೆಯಲು ಏನಾದರೊಂದು ಉಪಾಯ ಹುಡುಕುತ್ತಲೇ ಇರುತ್ತಾಳೆ. ಏನು ಇಷ್ಟೊತ್ತಲ್ಲ? ಹಾಂ, ಇನ್ನು ಅರ್ಧ ಗಂಟೆಯಲ್ಲಿ ನೈಟ್ ಶೋ ಸ್ಟಾರ್ಟ್ ಆಗುತ್ತೆ, ನೋಡ್ಕೊಂಡು ಹೋಗೋಣ. ನಾನು ಥಿಯೇಟರ್ನಲ್ಲಿ ಮೂವಿ ನೋಡಿ ತುಂಬ ದಿನ ಆಯಿತು ಎಂದಳು. ಇಲ್ಲ ಭೂಮಿ, ನನಗಿದೆಲ್ಲ ಇಷ್ಟ ಆಗಲ್ ಎಂದು ಹೇಳುತ್ತಿದ್ದವನನ್ನು ಕಣ್ಣು ಕಿರಿದಾಗಿಸಿಕೊಂಡು ತನ್ನನ್ನೇ ನೋಡುತ್ತಿದ್ದ ಭೂಮಿಯ ನೋಟಕ್ಕೆ ತನ್ನ ಮಾತನ್ನು ಅಲ್ಲಿಗೆ ನಿಲ್ಲಿಸಿದ. ಈಗ ತಾನೇನಾದರೂ ಬೇಡ ಎಂದರೆ ಅವಳು ಕೋಪ ಮಾಡಿಕೊಳ್ಳೋದು ಕನ್ಫರ್ಮ್ ಅನ್ನೋದು ಅವಳ ನೋಟದಿಂದಲೇ ಅರ್ಥ ಆಗಿತ್ತು. ಏನು ಸೂರ್ಯ, ನೀವು ನಾನೇನು ಹೇಳಿದ್ರೂ ಬೇಡ ಬೇಡ ಅಂತಲೇ ಹೇಳ್ತೀರಾ. ಹಾಗಿದ್ರೆ ಬಾಯಿ ಮಾತಿಗಷ್ಟೇನಾ ನೀವು ಫ್ರೆಂಡ್ ಅಂತ ಅಂದಿದ್ದು? ಫ್ರೆಂಡ್ಸ್ ಅಂದರೆ ಎಲ್ಲ ಹೇಗಿರ್ತಾರೆ, ಆದರೆ ನೀವು ಮಾತ್ರ ಯಾವುದಕ್ಕೂ ಒಪ್ಪಲ್ಲ ಅಂತೀರ. ಹಾಗಿದ್ರೆ ನಿಮಗೆ ಇಷ್ಟ ಇಲ್ಲದ ಕೆಲಸ ಮಾಡಿಸಿ ನಾನೇ ತೊಂದರೆ ಕೊಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಆಯಿತು ಬಿಡಿ, ಇನ್ಮೇಲೆ ನಿಮ್ಮನ್ನು ಎಲ್ಲಿಗೂ ಕರೆಯಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ನಮ್ಮ ಮನೇಲಿ ತುಂಬ ಜನ ಫ್ರೆಂಡ್ಸ್ ಇದ್ದರು, ಆದರೆ ಇಲ್ಲಿಗೆ ಬಂದಮೇಲೆ ಯಾರೂ ಇಲ್ಲ. ಇವರೆಲ್ಲ ಈಗಷ್ಟೇ ಪರಿಚಯ ಆಗಿರೋದು, ಅದಕ್ಕೆ ನನಗೆ ಅವರನ್ನೆಲ್ಲ ಕ್ಲೋಸ್ ಫ್ರೆಂಡ್ ಥರ ಟ್ರೀಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಾನೇನಾದರೂ ಮೋಸ ಹೋಗಿಬಿಟ್ರೆ ಅಂತ ಅವರನ್ನೆಲ್ಲ ನಂಬೋಕ್ಕೂ ಹಿಂದು ಮುಂದೆ ನೋಡ್ತೀನಿ. ಅದಕ್ಕೆ ಕಾಲೇಜ್ ಮುಗಿಸಿದ ಮೇಲೆ ಅವರೆಲ್ಲ ಸುತ್ತಾಡೋಕ್ಕೆ ಹೋಗೋಣ ಬಾ ಅಂತ ಕರೆದ್ರು ಅವ್ರ ಜೊತೆ ಎಲ್ಲಿಗೂ ಹೋಗಲ್ಲ. ಆದರೆ ಇಲ್ಲಿಗೆ ಬಂದಮೇಲೆ ನಾನೊಬ್ಬರನ್ನ ತುಂಬ ಬ್ಲೈಂಡಾಗಿ ನಂಬ್ತೀನಿ ಅಂದರೆ ಅದು ನೀವಷ್ಟೇ. ಅದಕ್ಕೆ ನಿಮ್ಮ ಜೊತೆನೇ ಜಾಸ್ತಿ ಸಮಯ ಇರೋದು ನಾನು. ಆದರೆ ಇದೆಲ್ಲ ನಿಮ್ಗೆ ಅರ್ಥನೇ ಆಗಲ್ಲ. ನನ್ನ ಜೊತೆ ಇರೋದಕ್ಕೆ ನೀವು ಇಷ್ಟನೂ ಪಡಲ್ಲ ಎಂದು ಹೇಳಿದರೆ ಮನೆ ಬಿಟ್ಟು ಬಂದಿರುವವಳ ಪರಿಸ್ಥಿತಿ ಸೂರ್ಯನಿಗೂ ಅರ್ಥವಾಗಿತ್ತು. ಹೌದು, ನಿಮ್ಮ ಮನಸ್ಸಲ್ಲಿ ಬೆಟ್ಟದಷ್ಟು ನೋವಿದೆ
ಅದರಿಂದ ನೀವು ಹೀಗಾಗಿದ್ದೀರಾ ಅನ್ನೋದು ನನಗೆ ಅರ್ಥ ಆಗುತ್ತೆ. ಆದರೆ ಸಾಯೋವರೆಗೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದ್ರಿಂದ ಏನು ಸಿಗುತ್ತೆ ಹೇಳಿ? ನಾನು ಮನೆ ಬಿಟ್ಟು ಬಂದವಳು. ಅಮ್ಮ, ಅಣ್ಣ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲರನ್ನು ಬಿಟ್ಟು ಬಂದಿದ್ದೀನಿ. ಅವರೆಲ್ಲರ ಜೊತೆ ಇರೋಕ್ಕೆ ತುಂಬ ಆಸೆ ಇದ್ದರೂ ಈಗಿರೋಕ್ಕೆ ಆಗಲ್ಲ ಅನ್ನೋ ನೋವು ನನಗೂ ಇದೆ. ಆದರೂ ಕೂಡ ನಾನು ನನಗಿಷ್ಟವಾಗಿರೋ ಕೆಲಸ ಮಾಡಿ ಸ್ವಲ್ಪ ಮಟ್ಟಿಗಾದರೂ ನನ್ನ ನೋವನ್ನು ಮರೆಯೋ ಪ್ರಯತ್ನ ಮಾಡ್ತಾಯಿದ್ದೀನಿ ಅಲ್ವಾ? ಅದೇ ಥರ ನೀವು ಯಾಕೆ ಮಾಡಬಾರ್ದು? ನಿಮಗೇನು ಇಷ್ಟನೋ ಅದನ್ನೇ ಜಾಸ್ತಿ ಯೋಚನೆ ಮಾಡಿ. ನಿಮಗಿಷ್ಟವಾದ ಕೆಲಸನೇ ಜಾಸ್ತಿ ಮಾಡಿ. ಆಗ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಎಂದವಳ ಮಾತಿಗೆ ಏನೂ ಉತ್ತರಿಸದೆ ಸುಮ್ಮನೆ ನಿಂತನು. ಅವನ ಬಾಡಿದ ಮುಖ ನೋಡಿ ಮತ್ತೆ ಹಳೆಯದ್ದನ್ನೆಲ್ಲ ನೆನಪಿಸಿ ನೋವು ಕೊಟ್ಟೆ ಎಂದುಕೊಂಡ ಭೂಮಿ, ಸೂರ್ಯ, ನಿಮಗೆ ಬೇಜಾರು ಮಾಡಬೇಕು ಅಂತ ಈ ಮಾತನ್ನ ಹೇಳಲಿಲ್ಲ. ಪ್ರೀತಿ ಒಂದೇ ಜೀವನ ಅಲ್ಲ ಅಂತ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡಿದೆ ಅಷ್ಟೆ. ನನಗೆ ಗೊತ್ತು, ನಾನು ನಿಮಗಿಂತ ತುಂಬ ಚಿಕ್ಕವಳು. ನೀವು ಜೀವನನ ನೋಡಿರೋ ಅಷ್ಟು, ಜೀವನದ ಅನುಭವ ಆಗಿರೋ ಅಷ್ಟು ನನಗಾಗಿಲ್ಲ ಅಂತ. ಆದರೂ ನನಗೆ ಸರಿ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ. ಹೊಸ ನೀರು ಬಂದಾಗ ಹಳೆ ನೀರನ್ನು ಕೊಚ್ಕೊಂಡು ಹೋಗೋಕ್ಕೆ ಬಿಟ್ಬಿಡಬೇಕು. ಇಲ್ಲ ಅಂದರೆ ಅದಲ್ಲೇ ಕೊಳ್ತು ನಾರುತ್ತೆ ಎಂದು ಹೇಳಿ ಆಟೋ ಒಂದಕ್ಕೆ ಕೈ ಚಾಚಿ ಹತ್ತಿ ಕುಳಿತಳು. ಬನ್ನಿ, ಯಾವುದು ಬೇಡ, ಮನೆಗೆ ಹೋಗೋಣ ಎಂದು ಕರೆದಾಗ ಸುಮ್ಮನೆ ಅದರೊಳಗೆ ಹತ್ತಿ ಕುಳಿತನು ಸೂರ್ಯ. ಮುಂದುವರಿಯುವುದು.